ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ಬಾಳೆಕಾಯಿ ಹಪ್ಪಳವನ್ನು ಮಾಡೋಣ ಅಂತೇಳಿ ತಯಾರಿ ಮಾಡ್ತಾ ಇದ್ದೇನೆ. ದೊಡ್ಡ ಬಾಳೆಕಾಯಿ, ಇದು ಆನ್ ಬಾಳೆಕಾಯಿ ಅಂತ ಹೇಳ್ತೀವಿ ನಾವು. ಈ ಬಾರಿ ಹಲಸಿನಕಾಯಿ ಅಷ್ಟೊಂದು ಬೆಳೆದಿಲ್ಲ, ಬೇಗ ಮುಂಗಾರು ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದಷ್ಟು ಮಳೆಗಾಲದ ತಯಾರಿನ ಮಾಡ್ಕೊಳ್ಳೋಣ ಅಂತೇಳಿ ಹಪ್ಪಳವನ್ನು ಮಾಡ್ತಾ ಇದ್ದೇನೆ. ನಾನಿಲ್ಲಿ ಒಂದಷ್ಟು ಬಾಳೆಕಾಯಿಗಳನ್ನ, ದೊಡ್ಡ ಬಾಳೆಕಾಯಿನ ತೊಗೊಂಡು ಕುಕ್ಕರಲ್ಲಿ ಬೇಯಿಸಿದ್ದೀನಿ. ಒಂದು 3-4 ವಿಸಿಲ್ಗಳನ್ನ ಹಾಕ್ಸಿದ್ದೀನಿ. ಹಾಗೆ ತಣ್ಣಗಾಗೋದಕ್ಕೋಸ್ಕರ ಬಿಟ್ಟಿದ್ದೆ. ಹಾಗೆ ಸ್ವಲ್ಪ ಕುದೀತಾ ಇರುವಂತಹ ನೀರಿಗೆ ರವಾವನ್ನು ಹಾಕಿ ರವೆ ಗಂಜಿಯನ್ನು ಮಾಡಿಟ್ಕೊಂಡೆ. ಸ್ವಲ್ಪ ರವೆ ಗಂಜಿಯನ್ನು ಹಾಕೋದ್ರಿಂದ ಹಪ್ಪಳ ಚೆನ್ನಾಗಿ ಅಂಟು ಬರುತ್ತೆ. ಬಾಳೆಕಾಯಿ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ಹಲಸಿನಕಾಯಿಯ ಸೀಸನ್ ಆಗಿರೋದ್ರಿಂದ ಹಲಸಿನಕಾಯಿಯ ಚಿಪ್ಸನ್ನೇ ಎಲ್ಲರೂ ಇಷ್ಟಪಡ್ತಾರೆ. ಬಾಳೆಕಾಯಿಯ ಚಿಪ್ಸಿಗೆ ಅಷ್ಟೊಂದು ಬೇಡಿಕೆ ಇಲ್ಲ. ಹಾಗಾಗಿ ಸುಮ್ಮನೆ ಹಾಳಾಗತ್ತೆ ಅಂತ ಹೇಳಿ ಹಪ್ಪಳ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ರುಚಿಯಾಗಿರುತ್ತೆ. ಹಲಸಿನಕಾಯಿ ಹಪ್ಪಳಕ್ಕೆ ಸಮ ಅಂತ ಹೇಳಿದ್ರು ಪರವಾಗಿಲ್ಲ, ಅಷ್ಟು ರುಚಿಯಾಗತ್ತೆ. ಬದಲಾವಣೆ ಗೊತ್ತೇ ಆಗಲ್ಲ. ಹಲಸಿನಕಾಯಿ ಬಾಳೆಕಾಯಿ ಹಪ್ಪಳ ಅಂತ ಗೊತ್ತಾಗಲ್ಲ, ಯಾವುದಂತ ಗೊತ್ತಾಗಲ್ಲ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಯಾರು ಮಾಡದೇ ಇದ್ದರೆ ಒಮ್ಮೆ ಮಾಡಿ ನೋಡಿ. ಹಾಗೆ ಸ್ನೇಹಿತರೆ, ನಿಮಗೆ ಹಳ್ಳಿಯ ಜೀವನ, ಹಳ್ಳಿಯ ಬದುಕೆಲ್ಲ ಇಷ್ಟ ಆಗುತ್ತೆ ಅಂತಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚೆನ್ನಾಗಿ ಬೇಯಿಸ್ಕೊಂಡಿರುವಂತಹ ಬಾಳೆಕಾಯಿ ತಣ್ಣಗಾದ ಮೇಲೆ ಎಲ್ಲವನ್ನು ರುಬ್ಬಿದ್ದೀನಿ. ಸ್ವಲ್ಪ ಮಜ್ಜಿಗೆನ ಹಾಕಿದ್ದೆ, ರುಬ್ಬೇಕಿದ್ರೆ ಉಪ್ಪು ಮತ್ತು ಮಜ್ಜಿಗೆನ ಹಾಕಿದ್ದೀನಿ. ಸ್ವಲ್ಪ ಕಪ್ಪಗಾಗಬಾರ್ದು ಹಪ್ಪಳ ಅಂಥೇಳಿ. ಮಧ್ಯಮ ಗಾತ್ರದ ಒಂದು 8-10 ಬಾಳೆಕಾಯಿಗೆ ಸುಮಾರು 70-75 ಹಪ್ಪಳ ಆಯಿತು. ಹಾಗೆ ಮಳೆಗಾಲದ ತಯಾರಿ, ಎಲ್ಲ ದಿನಸಿಗಳನ್ನ ತೊಳೆದು ಒಣಗಿಸ್ತಾ ಇದ್ದೇನೆ. ಹಾಗೆ 4-5 ದಿನದ ಹಿಂದೆ ಮಾಡಿದಂತಹ ಹಪ್ಪಳನೂ ಕೂಡ ಬಿಸಿಲಿಗೆ ಹಾಕಿದ್ದೀನಿ. ಒಂದು 7-8 ಬಿಸಿಲು ಒಣಗಿಸಿ ಡಬ್ಬದಲ್ಲಿ ತುಂಬಿಟ್ರೆ ವರ್ಷ ಪೂರ್ತಿ ಬರುತ್ತೆ. ಹಾಗೆ ಅಡುಗೆನೆಲ್ಲ ಮುಗಿಸಿ ಅಣ್ಣನ ಮನೆಗೆ ಬಂದಿದ್ದೀನಿ ಇವತ್ತು ಕೂಡ ಒಂದಷ್ಟು ಸವಿ ನೆನಪುಗಳನ್ನ ಜೋಡಿಸ್ತಾ ಇದ್ದೇನೆ ಸ್ನೇಹಿತರೆ. ಸದಾ ಇರಲಿ ಸವಿ ನೆನಪುಗಳು ಅನ್ನೋ ಒಂದು ಕಾರಣದಿಂದ ಅಣ್ಣನ ಮಗನ ಮದುವೆಯ ಸಂಭ್ರಮ ನಡೀತಾ ಇದೆ. ಇವತ್ತು ಹಳದಿಯ ಸಂಭ್ರಮದಲ್ಲಿ ನಾವಿದ್ದೇವೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಖುಷಿಯಿಂದ ಕಳೀತಾ ಇದ್ದೇವೆ. ಇಲ್ಲೆಲ್ಲ ಗೆಳತಿಯರೆಲ್ಲ ಸೇರಿ ಅಡಿಕೆಯ ಶೃಂಗಾರದ ಮಾಲೆಯನ್ನು ಮುಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹಳ್ಳಿಯ ಸಂಭ್ರಮ ಹೇಗಿರುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ.
ಹಾಗೆ ಇದು ಮಾರನೇ ದಿನದ ವಿಡಿಯೋ ಸ್ನೇಹಿತರೆ. ಹಳದಿಯ ಕಾರ್ಯಕ್ರಮನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ರಾತ್ರಿ ಮದುವೆಯಾಗಿತ್ತು, ಮದುವೆಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಮದುವೆಯ ಕ್ಷಣದ ವಿಡಿಯೋಗಳನ್ನ ನಾನಿಲ್ಲಿ ಜೋಡಿಸಿಲ್ಲ ಸ್ನೇಹಿತರೆ. ಮಾರನೇ ದಿನದ ವಿಡಿಯೋ ಇದು. ಮಿತ್ರ ಭೋಜನವನ್ನು ಏರ್ಪಡಿಸಿದ್ದಾರೆ ಅನುಗೋಡ್ನಲ್ಲಿರುವಂತಹ ಗೋಪಾಲಕೃಷ್ಣ ದೇವಸ್ಥಾನದ ಸನ್ನಿಧಿಯಲ್ಲಿ. ಈಗಾಗಿದೆ 12:30. ಅನುಗೋಡು ದೇವಸ್ಥಾನದ ಆವರಣದಲ್ಲಿ ವಾಹನ ನಿಲುಗಡೆಗೆಲ್ಲ ತುಂಬ ಉತ್ತಮವಾದಂತಹ ಜಾಗದ ವ್ಯವಸ್ಥೆ ಇದೆ. ವಾಹನ ನಿಂತಿರೋದು ನೋಡಿದರೆ ಗೊತ್ತಾಗುತ್ತೆ ತುಂಬ ಜನ ಸೇರಿದ್ದಾರೆ ಅಂತೇಳಿ. ನೋಡೋಣ ಇವತ್ತು ಯಾರ್ಯಾರು ಸಿಗ್ತಾರೆ ಅಂಥೇಳಿ. ಹೇಗಿದೆ ಅಂತ ಇವತ್ತಿನ ಕ್ಷಣ ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ.
ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು, ಹಾಗೆ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು. ಊಟನೆಲ್ಲ ಮುಗಿಸ್ಕೊಂಡು ಗೋಧೂಳಿ ಮುಹೂರ್ತದಲ್ಲಿ ವಧು ಪ್ರವೇಶ ಇದೆ, ಆ ಒಂದು ಕ್ಷಣದಲ್ಲಿ ಭಾಗಿಯಾಗೋಣ ಅಂತೇಳಿ ಬಂದಿದ್ದೀವಿ ಮಂಜಣ್ಣನ ಮನೆಗೆ. केतवे नमः। ओम गणाध्यक्षाय नमः। बालचंद्राय नमः। ओम सकल दुख निवारकाय नमः। श्री महागणपतये नमो नमः। नाम पूजां समर्पयामि। ओम वनस्पतिरसोत्पन्नो गन्धाढ्योपकोत्तमः अग्रे सर्वदेवानां धूपोऽग्निप्रतिष्ठितां गणपतये नमः। धूपमाग्रापयामि। दीपं दर्शयामि। नैवेद्या मंगलनीराजनं समर्पयामि। धूपं तर्पयामि। समर्पयामि। ओम केशवाय नमः। ओम नारायणाय नमः। ओम माधवाय नीराजनं समर्पयामि। ओम अक्षस्पंदेंग चले चेत् भयं यद्वाशिते चेत् दुरुक्ते बलं तदेव तदेव षष्ठाङ्गबलं तदेव तदेव सप्ताङ्गबलं तदेव लक्ष्मीपते चैन्द्रयुगं स्मरामि। वसिष्ठकार्यादिमहर्षिभिर्दत्ताशुभरक्तष्टांशे मुहूर्ते अनया नवोदया गृहप्रवेशमुहूर्तस्तु तदेव लग्नं सुदिनं तदेव ताराबलं तदेव विद्याबलं देवबलं तदेव लक्ष्मीपते चैन्द्रे वसिष्ठकार्यादिमहर्षिभिर्दत्ताशुभरक्तष्टांशे मुहूर्ते अनया नवोदया वध्वासः गृहप्रवेशमुहूर्तस्तु मुहूर्तोऽस्मिति भवन्तो ब्रुवन्तु। इदं फलं मया देवा स्थापितं पुरतः ತುಂಬಿ ಬಾ ಮಗಳೇ ಮನ ತುಂಬ ಬಾ ನಿನಗಾಗಿ ಕಾದಿರುವುದು ನಿಲಯವಿದು ಬಾ. ಮನೆ ತುಂಬಿ ಬಾ ಮಗಳೇ ಮನ ತುಂಬ ಬಾ ನಿನಗಾಗಿ ಕಾದಿರುವುದು ನಿಲಯವಿದು ಬಾ. ನಿನಗಾಗಿ ಕಾದಿರುವುದು ನಿಲಯವಿದು ಬಾ. ಶುದ್ಧ ಮನದಿಂದ ಕುಲದೇವರನು ನೆನೆದು ಮನೆ ಗೌರವದ ಜ್ಯೋತಿ ಬೆಳಗಿಸಲು ಬಾ. ಶುದ್ಧ ಮನದಿಂದ ಕುಲದೇವರನು ನೆನೆದು ಮನೆ ಗೌರವದ ಜ್ಯೋತಿ ಬೆಳಗಿಸಲು ಬಾ. ಭಾಗ್ಯದ ಸಿರಿಯಾಗಿ ಮನೆಯ ಬೆಳಕಾಗಿ ಹಿರಿಯರ ಕಿರಿಯರ ಜೊತೆ ಇರಲು ಬಾ. ಭಾಗ್ಯದ ಸಿರಿಯಾಗಿ ಮನೆಯ ಬೆಳಕಾಗಿ ಹಿರಿಯರ ಕಿರಿಯರ ಜೊತೆಗಿರಲು ಬಾ. ಮನೆ ತುಂಬಿ ಬಾ ಮಗಳೇ ಮನ ತುಂಬ ಬಾ ನಿನಗಾಗಿ ಕಾದಿರುವುದು ನಿಲಯವಿದು ಬಾ. ನಿನಗಾಗಿ ಕಾದಿರುವುದು ನಿಲಯವಿದು ಬಾ. ಬಂಧು ಬಾಂಧವರೊಡನೆ ಮಮತೆಯಿಂದಿರಲು ಅಕ್ಕರೆಯ ಸ್ವಾಗತವ ಸ್ವೀಕರಿಸು ಬಾ. ಬಂಧು ಬಾಂಧವರೊಡನೆ ಮಮತೆಯಿಂದಿರಲು ಅಕ್ಕರೆಯ ಸ್ವಾಗತವ ಸ್ವೀಕರಿಸು ಬಾ. ಬಲಗಾಲಲ್ಲಿ ಸೇರನೊದ್ದು ಮನೆಯೊಳಗೆ ಬಾ.
ದನ ಕನಕ ತುಂಬಲೆಂದು ಹಾರೈಸಿ ಬಾ. ಬಲಗಾಲಲ್ಲಿ ಸೇರನುದ್ದು ಮನೆಯೊಳಗೆ ಬಾ. ದನ ಕನಕ ತುಂಬಲೆಂದು ಹಾರೈಸಿ ಬಾ. ಮನೆ ತುಂಬು ಬಾ ಮಗಳೇ ಮನ ತುಂಬ ಬಾ. ನಿನಗಾಗಿ ಕಾದಿಹುದು ನಿಲಯವಿದು ಬಾ. ನಿನಗಾಗಿ ಕಾದಿಹುದು ನಿಲಯವಿದು ಬಾ. ಶುಭ ಮುಹೂರ್ತದಲ್ಲಿ ಇಂದು ಗ್ರಹ ಸೇರುತ್ತಿರುವೆ. ನಗು ನಗುತ್ತಾ ಬಾಳೆಂದು ಹಾರೈಸುತ್ತಿರುವೆ. ಶುಭ ಮುಹೂರ್ತದಲ್ಲಿ ಇಂದು ಗ್ರಹ ಸೇರುತ್ತಿರುವೆ. ನಗು ನಗುತ್ತಾ ಬಾಳೆಂದು ಹಾರೈಸುತ್ತಿರುವೆ. ಆಯುರಾರೋಗ್ಯವನ್ನು ದೇವರಲ್ಲಿ ಪ್ರಾರ್ಥಿಸುತ್ತ ಸೌಭಾಗ್ಯವತಿ ನೀನು ನಗು ನಗುತ್ತಾ ಬಾ. ಆಯುರಾರೋಗ್ಯವನ್ನು ದೇವರಲ್ಲಿ ಪ್ರಾರ್ಥಿಸುತ್ತ ಸೌಭಾಗ್ಯವತಿ ನೀನು ನಗು ನಗುತ್ತಾ ಬಾ. ನಗು ನಗುತ್ತಾ ಬಾ. ಮನೆ ತುಂಬಿ ಬಾ ಮಗಳೇ ಮನ ತುಂಬ ಬಾ. ನಿನಗಾಗಿ ಕಾದಿಹುದು ನಿಲಯವಿದು ಬಾ. ಮನೆ ತುಂಬಿ ಬಾ ಮಗಳೇ ಮನ ತುಂಬ ಬಾ. ನಿನಗಾಗಿ ಕಾದಿಹುದು ನಿಲಯವಿದು ಬಾ. ನಿನಗಾಗಿ ಕಾದಿಹುದು ನಿಲಯವಿದು ಬಾ. ನಿನಗಾಗಿ ಕಾದಿಹುದು ನಿಲಯವಿದು ಬಾ. ಹೌದು. ಕ್ಷಣದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಒಂದು ವಿಶೇಷವಾದಂತಹ ಸಭೆಯನ್ನ ಸ್ವಾಗತಿಸ್ತಾ ಇರತಕ್ಕಂತಹ ಶ್ರೀಮತಿ ಮತ್ತು ಶ್ರೀ ಮಂಜುನಾಥ ಭಟ್ಟ ಅಬ್ಬಿತೋಟ ದಂಪತಿಗಳು ಇವತ್ತು ತಮ್ಮ ಮಗ ಚಿರಂಜೀವಿ ಭಾರ್ಗವನಿಗೆ ಸೌಭಾಗ್ಯವತಿ ಸ್ವಾತಿ ಇವಳನ್ನು ಜೀವನದ ಸುದೀರ್ಘಯಾನದ ಸಾರ್ಥಕ್ಯದ ಸಹಧರ್ಮಚಾರಿಣಿಯಾಗಿ ಆ ಒಂದು ವಿಶಿಷ್ಟವಾದಂತಹ ಕ್ಷಣವನ್ನು ಏರ್ಪಡಿಸಿಕೊಂಡು ಅತ್ಯಂತ ಕೃತಾರ್ಥತೆಯ ಹೃದಯ ತುಂಬಿದ ಭಾವನೆಯೊಂದಿಗೆ ನಿಂತಿರತಕ್ಕಂತಹ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದೀರಿ. ದಂಪತಿಗಳು ಸ್ನೇಹ ಪ್ರೀತಿಯಿಂದ ಕೂಡಿದ್ರು. ಆ ವೇಳೆಯಲ್ಲಿ ಬಾಣಪ್ರಹಾರ ಮಾಡಬಾರದ್ದು, ಮಾಡಿಬಿಟ್ಟ. ಆದ್ದರಿಂದ ಮಹರ್ಷಿಗಳು ಶಾಪ ಪ್ರದಾನ ಮಾಡಿಬಿಟ್ರು ಅಂತ. ಅಂದ್ರೆ ದಂಪತಿ ಅಂತ ಯಾವ ಒಂದು ಸ್ಥಿತಿ ಇದೆಯೋ ಆ ಸ್ಥಿತಿಯನ್ನ ಶಾಸ್ತ್ರಗಳು ಪರಂಪರೆ ಅಷ್ಟು ಗೌರವದಿಂದ ಕಾಣುತ್ತವೆ. ದಂಪತಿ ಎಂಬ ಶಬ್ದವೇ ಗಂಡ ಮತ್ತು ಹೆಂಡತಿ ಅನ್ನುವ ಎರಡೂ ಶಬ್ದಗಳು ಅರ್ಧರ್ಧವಾಗಿ ಸೇರ್ಪಟ್ಟು ಆಗಿರ್ತಕ್ಕಂಥ ಶಬ್ದ. ಇದು ಮಿಕ್ಕ ಯಾವ ಭಾಷೆಗಳಲ್ಲೂ ಕಾಣೋದಿಲ್ಲ. ಇವಾಗ ಗಂಡತಿ ಅಂತ ಶಬ್ದ ಕನ್ನಡ ಅಂತವಾದ ಶಬ್ದ. ನೀಲಕಂಠ ದೀಕ್ಷಿತನಂತವರು ಕಿಂ ದಂಪತಿ ಮಿತಿ ಪುರುಯ ಉತಾಹೋ ದಂಪತಿ ಇತಿ ಅಂತ ಆ ಶಬ್ದಗಳ ಚಮತ್ಕಾರ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಆ ದಂಪತಿ ಅನ್ನುವುದು ಅಷ್ಟು ಅನ್ಯೋನ್ಯತೆಗೆ ಸೇರ್ಪಡುತ್ತದೆ. ಹಾಗಾಗಿ ಆ ಪಟದ ವಸ್ತ್ರವನ್ನ ಬದಿಗೆ ಹಾಕಿದ ಮೇಲೆ ಬೆಳ್ಳಿ ಹಬ್ಬದ ಶುಭಾಶಯ. ಹ್ಯಾಪಿ 25th anniversary ಹಬ್ಬವ. 50 ವರ್ಷದ್ದು ಆಚರಣೆ ಮಾಡ್ಲ ನಂಗಳೇ ಕರೀರಿ. ಆಯಿಷಾ ಅಲ್ಲೇನಿಲ್ಲ ಅಲ್ಲೇ ಇಲ್ಲ. ಆಯಿಷಾ ರೆಡಿ ಆದ್ರ ಅಣ್ಣನ ಮಗನ ಮದುವೆಯ ಸಂಭ್ರಮದ ಕ್ಷಣದಲ್ಲಿ ಸರಿಯಾದಂತಹ ಒಂದಷ್ಟು ಕ್ಷಣಗಳನ್ನ ನಾನಿಲ್ಲಿ ಜೋಡಿಸಿಟ್ಟೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ. ಹೀಗಿತ್ತು ಒಂದೆರಡು ದಿನದ ಒಂದಷ್ಟು ಕ್ಷಣಗಳು. ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.